ಆತ್ಮೀಯ ಸ್ನೇಹಿತರೆ, ಪಿ ಡಿ ಎಫ್ ನೋಟ್ಸನ್ನು ಒ ಬಿ ಎಸ್ ಸ್ಟುಡಿಯೋದಲ್ಲಿ ಹೇಗೆ ಆ್ಯಡ್ ಮಾಡಬೇಕು ಮತ್ತು ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಾನು ಆಲ್ರೆಡಿ ಪಿ ಡಿ ಎಫ್ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಡೌನ್ಲೋಡ್ ಮಾಡ್ಕೊಂಡಂಥ ಪಿ ಡಿ ಎಫ್ ನೋಟ್ಸನ್ನು ಒ ಬಿ ಎಸ್ ಸ್ಟುಡಿಯೋಗೆ ಹೇಗೆ ಆ್ಯಡ್ ಮಾಡಬೇಕು ಮತ್ತು ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈಗ ಒ ಬಿ ಎಸ್ ಸ್ಟುಡಿಯೋನ ಓಪನ್ ಮಾಡಿಕೊಡ್ರಿ. ಒ ಬಿ ಎಸ್ ಸ್ಟುಡಿಯೋನ ಓಪನ್ ಮಾಡ್ಕೊಂಡಾಗ ಈ ರೀತಿ ಕಾಣಿಸುತ್ತೆ. ಆವಾಗ ಸೀನ್ ಒನ್ನನ್ನು ನಾನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಆಡಿಯೋ ಇನ್ಪುಟ್ ಕ್ಯಾಪ್ಚರನ್ನು ಹಾಕಿದ್ದೀನಿ. ಆಮೇಲೆ ಪಿ ಡಿ ಎಫ್ ನೋಟ್ಸನ್ನು ಆ್ಯಡ್ ಮಾಡಲಿಕ್ಕೆ ವಿಂಡೋ ಕ್ಯಾಪ್ಚರನ್ನು ಹಾಕಿದ್ದೇನೆ. ವಿಂಡೋ ಕ್ಯಾಪ್ಚರ್ ಸಹಾಯದಿಂದ ನಾವೇನು ಮಾಡ್ಬೋದು, ಪಿ ಡಿ ಎಫ್ ನೋಟ್ಸನ್ನು ಒ ಬಿ ಎಸ್ ಸ್ಟುಡಿಯೋದಲ್ಲಿ ಆ್ಯಡ್ ಮಾಡ್ಬೋದು. ಈಗ ಒ ಬಿ ಎಸ್ ಸ್ಟುಡಿಯೋನ ಮಿನಿಮೈಸ್ ಮಾಡಿ ಈಗ ಡೌನ್ಲೋಡ್ ಮಾಡೋದಂಥ ಪಿ ಡಿ ಎಫ್ ನೋಟ್ಸನ್ನು ಮೈಕ್ರೋಸಾಫ್ಟ್ ಎಡ್ಜ್ ಸಹಾಯದಿಂದ ಓಪನ್ ಮಾಡಿಕೊಡ್ರಿ. ಓಪನ್ ವಿತ್ ಮೈಕ್ರೋಸಾಫ್ಟ್ ಎಡ್ಜ್ ಈಗ ಬಂತು. ಆಮೇಲೆ ಈ ಪಿ ಡಿ ಎಫ್ ನೋಟ್ಸನ್ನು ಮೈಕ್ರೋಸಾಫ್ಟ್ ಎಡ್ಜ್ದಲ್ಲೇ ಯಾಕೆ ಓಪನ್ ಮಾಡ್ಕೋಬೇಕಂತಂದರೆ, ಇದರಲ್ಲಿ ಕೆಲವೊಂದು ಟೂಲ್ಸ್ ಅದಾವೆ. ಆ ಟೂಲ್ಸ್ ಸಹಾಯದಿಂದ ನಾವೇನು ಮಾಡ್ಬೋದು, ಪಿ ಡಿ ಎಫ್ ನೋಟ್ಸನ್ನು ಅನೋಟೇಟ್ ಮಾಡ್ಬೋದು, ಹೈಲೈಟ್ ಮಾಡ್ಬೋದು, ಆಮೇಲೆ ಪಿ ಡಿ ಎಫ್ ನೋಟ್ಸ್ ಮೇಲೆ ಬರಿಬೋದು. ಆ ಕಾರಣಕ್ಕಾಗಿ ನಾನು ಪಿ ಡಿ ಎಫ್ ನೋಟ್ಸನ್ನು ಮೈಕ್ರೋಸಾಫ್ಟ್ ಎಡ್ಜ್ ಸಹಾಯದಿಂದ ಓಪನ್ ಮಾಡಿಕೊಂಡೆ. ಓಪನ್ ಮಾಡ್ಕೊಂಡ ನಂತರ ನಾವೇನು ಮಾಡೋಣ, ಮತ್ತೆ ಒ ಬಿ ಎಸ್ ಸ್ಟುಡಿಯೋನ ಮ್ಯಾಕ್ಸಿಮೈಸ್ ಮಾಡಿಕೊಂಡು ಇಲ್ಲೇನು ವಿಂಡೋ ಕ್ಯಾಪ್ಚರನ್ನು ಆ್ಯಡ್ ಮಾಡಿದ್ವಲ್ಲ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ MS ಅಂದರೆ ಮೈಕ್ರೋಸಾಫ್ಟ್ ಎಡ್ಜ್ .exe ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿರಿ. ಆಟೋಮೆಟಿಕ್ಕಾಗಿ ಒ ಬಿ ಎಸ್ ಸ್ಟುಡಿಯೋದಲ್ಲಿ ಪಿ ಡಿ ಎಫ್ ನೋಟ್ಸು ಆ್ಯಡ್ ಆಕೈತಿ. ಆ್ಯಡ್ ಆಗಿಂದ ಅದನ್ನು ರೀಸೈಜ್ ಮಾಡ್ಕೋಬೇಕು. ಈಗ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ರೀಸೈಜ್. ಹೇಗೆ ಅಂತಂದರೆ ಇಲ್ಲಿ ನೋಡ್ರಿ, ಇಲ್ಲೇ ಅಲ್ಟ್ ಹಿಡ್ಕೊಂಡು ಈ ರೀತಿ ಇರ್ತೈತೆ ಮೊದಲೇಕ, ಹೌದಾ? ಈ ರೀತಿ ಇದ್ದಿದ್ದನ್ನು ನಾವು ರಿಸೈಜ್ ಮಾಡ್ಕೋಬೇಕಂದ್ರೆ ಕೀಬೋರ್ಡ್ದಲ್ಲಿ ಅಲ್ಟ್ ಬಟನ್ ಪ್ರೆಸ್ ಮಾಡಿ ಮೌಸಿಂದ ಡ್ರ್ಯಾಗ್ ಮಾಡಬೇಕಷ್ಟೆ. ಡ್ರ್ಯಾಗ್ ಮಾಡಿಕೊಂಡು ಈ ರೀತಿ ಇಟ್ಟು ಮತ್ತೆ ಅಲ್ಟ್ ಬಟನ್ ಬಿಟ್ಟು ಒಂದು ಕಾರ್ನರ್ದಿಂದ ಇದನ್ನು ಡ್ರ್ಯಾಗ್ ಮಾಡಬೇಕು. ಆ್ಯಡ್ ಆಯಿತು. ಒ ಬಿ ಎಸ್ ಸ್ಟುಡಿಯೋದಲ್ಲಿ ಪಿ ಡಿ ಎಫ್ ನೋಟ್ಸನ್ನು ಆ್ಯಡ್ ಮಾಡಿದ್ವಿ. ಇನ್ನು ಇದ್ರ ಮೇಲೆ ಬರಿಬೋದು. ಇವಾಗ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಮಾಡಿ ಮೈಕ್ರೋಸಾಫ್ಟ್ ಎಡ್ಜನ್ನು ಓಪನ್ ಮಾಡಿಕೊಡ್ರಿ. ಟಾಸ್ಕ್ಬಾರ್ ಮೇಲೆ ಐಕಾನ್ ಇರ್ತದಲ್ಲ ಅದನ್ನು ಕ್ಲಿಕ್ ಮಾಡಿರಿ. ಬಂತು. ಈಗ ಡ್ರಾ ಟೂಲನ್ನು ಸಹಾಯದಿಂದ ನಾನು ಏನು ಮಾಡ್ತೀನಿ, ಬರಿತೀನಿ ನೋಡ್ರಿ. ಇಲ್ಲಿ ಈಗ ಸಾಲ್ವಿಂಗ್ ಇಕ್ವೇಷನ್ಸ್ ವರ್ಕ್ ಶೀಟ್ ಅಂತಿದೆ, ಇದನ್ನು ಹೈಲೈಟ್ ಮಾಡೋಣ. ಹೈಲೈಟ್ ಮಾಡಿದೆ. ಈಗ ಕ್ವಶನ್ ಏನಿದೆ ರೀ, ಸಾಲ್ವ್ ದಿ ಫಾಲೋವಿಂಗ್ ಇಕ್ವೇಷನ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಅಂತಿದೆ. ಎಕ್ಸದ ಬೆಲೆಯನ್ನು ಕಂಡುಹಿಡಿರಿ ಅಂತಂದು ಆವಾಗ ಡ್ರಾ ಟೂಲಿಗೆ ಬಂದು ಇಲ್ಲಿ ಕ್ಲಿಕ್ ಮಾಡಿರಿ. ಪೆನ್ ಕಲರ್ ಬೇಕಾದ್ರೆ ಚೂಸ್ ಮಾಡ್ಕೊಡ್ರಿ. ಡಿಫಾಲ್ಟಾಗಿ ಬ್ಲೂ ಕಲರ್ ಇದೆ, ನಾನು ಡಾರ್ಕ್ ಬ್ಲೂವನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಮಾಡಿಕೊಂಡು ಈಗ ಬರಿತೀನಿ. ಈ ಲೆಕ್ಕವನ್ನು ಬಿಡಿಸೋಣ್ರಿ. ಪೆನ್ ಸೈಜ್ ಬೇಕಾದ್ರೆ ಇನ್ನೂ ಕಡಿಮೆ ಮಾಡಿಕೊಡ್ರಿ. ಇಷ್ಟು ಮಾಡಿಕೊಂಡು ಈಗ ಎ ಲೆಕ್ಕ ಏನ್ರಿ ಇಲ್ಲಿ ಬರ್ಕೊತೀನಿ ನೋಡ್ರಿ. ಓಪನ್ ಸ್ಪೇಸ್ ಐತೆಲ್ಲ, ಎ ಲೆಕ್ಕ x+3 = 9 ಅಂತಿದೆ. ಇದನ್ನು ಬಿಡಿಸ್ಬೇಕಂದ್ರೆ ಈಗ ನಾವು ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸದ ಬೆಲೆಯನ್ನು ಕಂಡುಹಿಡಿ ಅಂದಾರ. ನಾವು ಎಕ್ಸನ್ನು ಹಾಗೆ ಬರ್ಕೊಂಡು ಇದನ್ನು = ಇಲ್ಲಿ ಹಾಕೋಣ. ಅದ್ರ ಮುಂದೆ ಏನಿದೆ, 9 ಇದೆ. ಇದನ್ನು +3 ನಾವು ಬಲಗಡೆ ತೊಗೊಂಡು ಹೋಗ್ಬೇಕು. ಬಲಗಡೆ ತೊಗೊಂಡು ಹೋದಾಗ ಸೈನದ ಚೇಂಜ್ ಆಕೈತಿ. ಪ್ಲಸ್ ಇದ್ದಿದ್ದು ಮೈನಸ್ ಆಕೈತಿ. -3 ಆಯಿತು. +3 ಇದ್ದಿದ್ದು -3 ಆಯ್ತು. x = 9 3 ಕಳೆದ್ರೆ 6, 9 -3 ಮಾಡಿದರೆ 6 ಬಂತು. ಇದೇ ಆನ್ಸರ್. ಹೀಗೆ ಇವೆಲ್ಲ ಲೆಕ್ಕವನ್ನು ನಾವು ಬಿಡಿಸ್ಕೋಬೋದು, ಅಂದರೆ ಈಸಿಯಾಗಿ ನಾವು ಬರಿಬೋದು. ಈಗ ಎರಡನೇದು
ಕಾಪಿ ಆ್ಯಂಡ್ ಸಾಲ್ವ್ ದಿ ಈಚ್ ಇಕ್ವೇಷನ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಲೆಟರ್ ಅಂತಿದೆ ನೋಡ್ರಿ. ಈಗ 2x = 18 ಇದೆ. ನಾವು ಎಕ್ಸದ ಬೆಲೆಯನ್ನು ಕಂಡುಹಿಡಿಬೇಕು. ಅಂದರೆ ದಿಸ್ ಇಂಪ್ಲೈಸ್ 2x = 18. ಈಗ ಎಕ್ಸದ ಬೆಲೆ x = 18. ಇದು 2 ಇದ್ದಿದ್ದು ಇದನ್ನು 18 ಭಾಗಿಸ್ತೈತೆ. x = 9. ಇದು ಆನ್ಸರ್. ಹೀಗೆ ನಾವು ಲೆಕ್ಕವನ್ನು ಬಿಡಿಸ್ಕೋಬೋದು, ಬರಿಬೋದು ಬೇಕಾದಂಗೆ. ಹಾಗೆ ಸಿ ಲೆಕ್ಕವನ್ನು ಬಿಡಿಸ್ರಿ, ಎಫ್ ಲೆಕ್ಕ ಬಿಡಿಸ್ರಿ. ಸ್ನೇಹಿತರೆ, ಈ ರೀತಿಯಾಗಿ ನಾವು ಏನು ಮಾಡ್ಬೋದು, PDF ನೋಟ್ಸನ್ನು OBS ಸ್ಟುಡಿಯೋಗೆ ಆ್ಯಡ್ ಮಾಡಿ ಈಸಿಯಾಗಿ ಅದರ ಮೇಲೆ ಬರಿಬೋದು. ನಾವು ಎಜುಕೇಷನಲ್ ವಿಡಿಯೋವನ್ನು ತಯಾರಿಸ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.